ಮೊದಲನೇದಾಗಿ ನಾನು ಜಿ ಅವ್ರಿಗೆ ತುಂಬ ಹೃತ್ಪೂರ್ವಕವಾದ ಥ್ಯಾಂಕ್ಸನ್ನು ಹೇಳಬೇಕು. ಯಾಕಂದರೆ ಈ ಅವಕಾಶ ಬಂದಿದ್ದೆ ಅವರಿಂದ. ನನಗೆ ಇಡೀ ತಂಡದಲ್ಲಿ ಯಾರೂ ಕೂಡ ಪರಿಚಯ ಇರಲಿಲ್ಲ. ಜಿ ಅವರು ಮುಂಚೆ ನಾವು ಕೆಲಸ ಮಾಡಿದ್ವಿ ಒಟ್ಟಿಗೆ. ಅವರು ನನ್ನ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿದ್ದು ಏನೋ ಒಂದು ಕಾರಣಕ್ಕೆ ಗೋಪಾಲ್ ಸರ್ಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಇವ್ರ ಕೈಲಿ ಮಾಡಿಸಿ ಅಂತ ರೆಫರ್ ಮಾಡಿದ್ರು. ಅಲ್ಲಿಂದ ಈ ಟೀಮ್ ಜೊತೆ ನನ್ನ ಜರ್ನಿ ಶುರುವಾಗಿದ್ದು. ಥ್ಯಾಂಕ್ ಯು ಜಿ ಸರ್. ನಿಮ್ಮಿಂದ ಒಂದು ಒಳ್ಳೆಯ ತಂಡಕ್ಕೆ ನಾನು ಸೇರ್ಕೊಳ್ಳೋಕ್ಕಾಗಿದೆ. ಆಮೇಲಿಂದ ಆಗಿದ್ದೆಲ್ಲ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಯಾಕೆಂದರೆ ಇಡೀ ತಂಡ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿತ್ತು ಅಂತಂದರೆ, ಅಲ್ಲಿಗೆ ಹೋದಾಗ ಎಷ್ಟು ಯಾವುದನ್ನು ಕಲ್ತ್ಕೊಳ್ಳೋದು ಬಿಡೋದು ಅನ್ನೋಷ್ಟು ಎಲ್ಲ ಚೆನ್ನಾಗಿ ಫಾರ್ಮ್ ಆಗಿತ್ತು. ಆ್ಯಂಡ್ ಅಲ್ಲಿ ಸಿಕ್ಕಂಥ ದೊಡ್ಡ ನನಗೆ ಒಂದು ಆಸ್ತಿತ್ವ ಅಂತ ಅನ್ಬೋದು. ಇವಾಗ ಧರ್ಮಣ್ಣ ಅಂತ ದೊಡ್ಡ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿ ಪರಿಚಯ ಆಯ್ತು ನನಗೆ. ಅವರು ತುಂಬ, ನಾನು ಅಲ್ಲಿ ಅವ್ರು ನೋಡಿದಾಗ ಅವರು ಇರೋ ಘಟ ಮತ್ತು ನಾವು ಕೇಳಿರೋದೆಲ್ಲ ನಾನು ದೂರದಲ್ಲಿ ನಿಂತು ನೋಡ್ತಾ ಇದ್ದೆ. ಬಟ್ ಅವ್ರು ಎಷ್ಟು ಹತ್ರಕ್ಕೆ ಕರ್ಕೊಂಡು ಅಂದರೆ ಒಂದೇ ಒಂದು ಸೀನ್, ಒಂದು ಶಾರ್ಟ್ ಮುಗಿದ ತಕ್ಷಣ ಅವ್ರಿಗೆ ಗೊತ್ತಾಗೋಯ್ತು ಏನು ಮಾಡ್ತಾ ಇದ್ದಾನೆ ಇವನು ಅಂತ, ಯಾವ ಥರ ಇದ್ದಾನೆ ವ್ಯಕ್ತಿ ಅಂತ. ಕರೆದು ಕೂರಿಸ್ಕೊಂಡು ನನ್ನ ಹಿನ್ನೆಲೆಲ್ಲ ಕೇಳಿ ತಿಳ್ಕೊಂಡು ತುಂಬ ಆತ್ಮೀಯತೆ ಬೆಳೆಸ್ಕೊಂಡ್ರು. ಇವಾಗಲೂ ಕೂಡ ಅಷ್ಟೇ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವ್ರ ಆಶೀರ್ವಾದ ಹೀಗೆ ಇರಲಿ. ಇಡೀ ತಂಡ, ಗೋಪಾಲ್ ಸರ್ ತುಂಬ ಮೇಜರಾಗಿ ಹೇಳ್ಬೇಕಂದ್ರೆ ಅವ್ರು ತುಂಬ ಎಷ್ಟು ಎಫರ್ಟ್ ಆಗ್ತಿದ್ರು ಅಂತ ನನಗೆ ಸ್ಕ್ರಿಪ್ಟನ್ನ ಕಳಿಸ್ದಾಗಲೇ ತುಂಬ ಖುಷಿ ಆಯ್ತು ನನಗೆ. ಅವರು ಒಂದು ರೀತಿಯ ಬೇರೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಸ್ಕ್ರಿಪ್ಟಲ್ಲೇ ಗೊತ್ತಾಗ್ತಿತ್ತು. ಆ್ಯಂಡ್ ಅದಕ್ಕೆ ನನ್ನ ಎಫರ್ಟ್ ತುಂಬ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಮಾಡಿದಂಥ ಥಿಯೇಟ್ರ್ ಕೆಲಸಗಳಿರ್ಬೋದು, ಮತ್ತು ನಾನು ಮೀಟ್ ಮಾಡಿದ್ದವರು, ನೋಡಿ ಕಲ್ತಿದ್ದು ಎಲ್ಲನೂ ಬಳಸಿ ಇದೊಂದು ಪಾತ್ರಕ್ಕೆ ಹಾಕಬೇಕು ಅನ್ನೋವಂಥ ಒಂದು ಹುಮ್ಮಸ್ ಬರೋಕ್ಕೆ ಶುರುವಾಯಿತು. ಅವ್ರ ಕೆಲಸ ನೋಡಿ, ಅವರ ಒಂದು ಎಫರ್ಟ್ ನೋಡ್ತಾ ಇದ್ರೆ ಒಂದು 3-4 ದಿನ ಟೈಮಲ್ಲಿ ಯಾವ ಪಾತ್ರ ಈಗ ನಾನು ಮಾಡಿದ್ದೀನಿ, ಗುರುಜಿ ಪಾತ್ರವನ್ನು, ಆ ಪಾತ್ರವನ್ನು ನನ್ನ ಕೈಲಿ ಹೇಗೆ ಮಾಡಿಸ್ಬೇಕು ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ಅವ್ರಿಗೆ. ಬಟ್ ಆ ಪಾತ್ರ ತುಂಬ ಚಾಲೆಂಜಿಂಗ್ ಅಂದರೆ ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆ ಥರದ್ದು ಒಂದು ಪಾತ್ರವನ್ನು ಮಾಡಿದ ಮೇಲೆ ನಿಜವಾಗ್ಲೂ ನಾನಿನ್ನು ಒಂದಷ್ಟು ಯಾವುದು ಈ ಪಾತ್ರ ನನಗೆ ಕಷ್ಟ ಇರುತ್ತೆ ಅಥವಾ ಈ ಪಾತ್ರ ನನಗೆ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಯಾವುದನ್ನು ಅನ್ಕೋತೀನಿ ಕಲಾವಿದನಾಗಿ, ಅಂಥ ಪಾತ್ರಗಳನ್ನ ನಾನು ಮಾಡಬಲ್ಲೆ ಅನ್ನೋವಂಥ ಒಂದು ನಂಬಿಕೆ ಕೊಡುವಂಥ ಪಾತ್ರ ಇದಾಗಿತ್ತು. ಅಂಥ ಪಾತ್ರವನ್ನು ನೀವು ನನಗೆ ನೀಡಿದ್ದಕ್ಕೆ ತುಂಬಾ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ವಿಭಿನ್ನವಾದ ಪ್ರಯತ್ನ, ಎಷ್ಟೊಂದು ಕಂಟೆಂಟ್ಗಳು. ಈಗ ನಾನು ಕೂಡ ಸಿನಿಮಾ ರಂಗಕ್ಕೆ ಹೊಸಬನಾಗಿದ್ದು ಕೂಡ ಬೆಳಿಬೇಕು ಅನ್ನೋ ಹಂಬಲದಲ್ಲಿರುವಂಥ ಹುಡುಗ ಆಗಿದ್ದು, ಗಮನಿಸಿದಾಗ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಎಷ್ಟೊಂದು ಕಂಟೆಂಟ್ಗಳು, ಪ್ರಯತ್ನ ಚೆನ್ನಾಗಿರುತ್ತೆ, ಅದ್ರಲ್ಲಿ ಮಾಡಿದಂಥ ಕಲಾವಿದರ ಪ್ರಯತ್ನ ಚೆನ್ನಾಗಿರುತ್ತೆ, ಟೆಕ್ನಿಷಿಯನ್ಸ್ ಪ್ರಯತ್ನ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿದ್ದು ಕೂಡ ರೀಚ್ ಜನಕ್ಕೆ ಆಗಿರಲ್ಲ. ಅದು ನಮ್ಮ ಸಿನಿಮಾಗೆ ಆಗೋದು ಬೇಡ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಎಲ್ಲ ಹೀಗೆ ಇರಲಿ. ಸಿನಿಮಾ ರೀಚ್ ಆದರೆ ನನ್ನಂತ ಅಂದರೆ ಇಲ್ಲಿರೋ ಎಲ್ಲ ಕಲಾವಿದರುಗಳು ತುಂಬ ಶ್ರಮಪಟ್ಟು ಮಾಡಿರೋವಂಥದ್ದು. ನಾನು ವೈಯಕ್ತಿಕವಾಗಿ ಹೇಳ್ಬೇಕು ಅಂದರೆ ನನ್ನಂತ ಅಂದರೆ ಸಿನಿಮಾನೇ ಜೀವನವಾಗಿ ಮಾಡ್ಕೋಬೇಕು, ಸಿನಿಮಾಯಿಂದ ಬೆಳಿಬೇಕು, ಸಿನಿಮಾಯಿಂದ ಬದುಕಟ್ಕೋಬೇಕು ಅಂತ ಅನ್ನೋ ಕಲಾವಿದರಿಗೆ ನಿಜವಾಗ್ಲೂ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಆ್ಯಂಡ್ ನನ್ನ ನಿಜ ಜೀವನದ ಯಾವುದು ಒಂದು ಹತ್ತಿರವಾದ ಅಥವಾ ಒಂದು ವಾಸ್ತವತೆ ಏನಿದೆ ಅದನ್ನು ಸಿನಿಮಾ ಮೂಲಕ ಹೇಳಿಕೊಟ್ಟಿದ್ದಾರೆ ಗೋಪಾಲ್ ಸರ್. ಸಿನಿಮಾಗೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. ನಾ ಈ ತಂಡದ ಜೊತೆ ಬರ್ತಿದ್ದು ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೂ ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.